ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಯಿತು, ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮುದ್ದು ಲಕ್ಷ್ಮಿ ಮನೆಯಲ್ಲಿ ಕಣ್ಮಣಿದು ಮದುವೆ ನಡೀತಾ ಇದೆ. ಮದುವೆಗೆ ಅಂಥೇಳಿ ಎಲ್ಲರೂ ನೆಂಟರು ಎಲ್ಲ ಬರೋಕ್ಕೆ ರೆಡಿಯಾಗಿದ್ದಾರೆ. ಈ ಕಡೆ ಬಂದು ಕ್ವಾಟ್ಲೆ ನೆನ್ನೆ ವಿದ್ಯಾ ಹೇಳಿದ್ಲಲ್ವಾ, ಹೋಗ್ಬಿಟ್ಟು ಹಣ ವಿಚಾರಿಸು ಅಲ್ಲಿ ಅಣಯ್ಯ ಅಂತೇಳಿ. ಇವನು ಆ ಹೋಟೆಲಿಗೆ ಬಂದಿಯಾನೆ ಕ್ವಾಟ್ಲೆ. ಅಲ್ಲಿಗೆ ಇವಳು ಸಾವಿತ್ರಿ ಮಗಳು ಕೂಡ ಬಂದಿದ್ದಾಳೆ. ಅವನಿಗೆ ಸಿಕ್ಬಿಡ್ತಾಳೆ. ಅವಾಗ ಕೇಳ್ತಾನೆ ಏನಕ್ಕೆ ಬಂದೀಯ ಅಂತ. ಅವಳು ಹೇಳ್ತಾಳೆ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಈ ಬಡ್ಡಿ ಮಕ್ಕಳು ನೋಡಿ 3 ಜನ ಇಲ್ಲಿ ಕೂತ್ಕೊಂಡು ಇಡೀ ಆ ಹೋಟೆಲಲ್ಲಿ ನಡೆಯೋ ಅಂಥದನ್ನೆಲ್ಲ ಎಲ್ಲ ರೂಮಿಗೂ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಬಿಟ್ಟು ಎಲ್ಲದನ್ನು ಇವ್ರು ಇಲ್ಲೇ ಲೈವ್ ಆಗಿ ನೋಡೋದು. ಎಲ್ಲ ರೂಮಲ್ಲೂ ಬಟ್ಟೆ ಚೇಂಜ್ ಮಾಡೋದಾಗಲಿ, ಅವರು ಮಲ್ಕೊಳ್ಳೋದಾಗಲಿ, ಹೇಳೋದಾಗಲಿ ಎಲ್ಲದನ್ನು ಈ ರೂಮಲ್ಲಿ ನೋಡೋ ಹಂಗೆ ಮಾಡ್ಕೊಂಡವ್ರೆ ಆ ಹೋಟೆಲಲ್ಲಿ. ಇವಳು ಬಟ್ಟೆ ಚೇಂಜ್ ಮಾಡೋಕ್ಕೆ ಅಂತ ತಗೊಳ್ಳೋಕ್ಕೆ ಅಂತ ಸೂಟ್ ಕೇಸ್ ತೆಗಿಯೋಕ್ಕೆ ಹೋಗ್ತಾಳೆ. ಆಮೇಲೆ ಏನು ಮಾಡ್ತಾಳೆ, ತಗೊಂಡೋಗಿ ಸೂಟ್ ಕೇಸನ್ನು ಟಿ ವಿ ಹತ್ರ ಇಡೋಕ್ಕೆ ಹೋಗ್ತಾಳೆ. ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಆಗಿರುತ್ತೆ. ಇವಳು ಸೂಟ್ ಕೇಸ್ ತಗೋಗಿಟ್ಟ ತಕ್ಷಣ ಕ್ಯಾಮ್ರಾ ಅಲ್ಲಿ ಬ್ಲರ್ ಆಗುತ್ತೆ. ತಲೆ ಕೆಡ್ಸ್ಕೊಬಿಡ್ತಾರೆ ಬಡ್ಡಿ ಮಕ್ಕಳು 3 ಜನನು. ಹೋಯ್ತಲ್ಲ ಇವತ್ತು ಅಂತೇಳ್ಬಿಟ್ಟು ಆಮೇಲೆ ಹೋಟೆಲ್ ಮಾಲೀಕರಿಗೆ ಫೋನ್ ಮಾಡ್ತಾರೆ. ಅವ್ರು ಬಂದು ಕಳಿಸ್ತಾರೆ ಅವರು ಜನನ. ಕಳಿಸ್ಬಿಟ್ಟು ಮೇಡಮ್ ಏನಾರು ಬೇಕಾಗಿತ್ತಾ ಅಂತ ಕೇಳ್ಕೊಂಡು ಬರೋದು. ಆಮೇಲೆ ಏನಿಲ್ಲ ಅಂತ ಹೇಳೋದು. ಇದು ಆ ಕಡೆ ನಡೀತಾ ಇರುತ್ತೆ. ಈ ಕಡೆ ಕಣ್ಮಣಿ ಮದುವೆ ಆಗೋಂಥ ಹುಡುಗ ಇಲ್ಲಿ ಎಷ್ಟು ಹುಡುಗಿಯರಿಗೆ ಈ ಥರ ಎಲ್ಲ ಹಾಳು ಮಾಡಿರ್ತಾನೆ. ಅದರಲ್ಲಿ ಒಬ್ಬಳು ಇವಾಗ ಹತ್ಕೊಂಡು ಬಂದಿದ್ದಾಳೆ. ಬಂದು ಕೇಳ್ತಾ ಇದ್ದಾಳೆ ಅಲ್ಲಿ ರಿಸೆಪ್ಷನಿಸ್ಟನ್ನ ಕೇಳ್ತಾ ಇದ್ದಾಳೆ, ಎಲ್ಲಿ ಅಂತೇಳ್ಬಿಟ್ಟು. ಅವರೆಲ್ಲಿ ಬಂದಿಲ್ಲ ಹಂಗೆ ಹಿಂಗೆ ಅಂತ ಅವನು ಹೇಳ್ತಾವನೆ. ಇವಳು ಅಳ್ತಾವಳೆ, ಬಿಕ್ಕಿಳಿಸಿ ಅಳ್ತಾ ಇದ್ದಾಳೆ. ಕ್ವಾಟ್ಲೆ ಎಲ್ಲ ಕಡೆ ತಿರ್ಗಾಡ್ತಿದ್ದಾನೆ. ಅದನ್ನು ಕೂಡ ಬಡ್ಡಿ ಮಕ್ಕಳು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದಾರೆ. ಆಮೇಲೆ ಇವಳನ್ನ ವಿಚಾರಿಸೋಕ್ಕೆ ಅವನು ಕ್ವಾಟ್ಲೆ ಬರ್ತಾನೆ. ಅಕ್ಕ ಏನಕ್ಕ, ಯಾಕೆ ಅಳ್ತಿದ್ದೀಯಕ್ಕ ಅಂತೇಳಿ. ಅಲ್ಲಿಗೆ ಅವನು ರಿಸೆಪ್ಷನಿಸ್ಟ್ ಬಂದುಬಿಟ್ಟು, ನಿಮ್ಮ ಕೆಲಸ ಎಷ್ಟೈತೆ ಅಷ್ಟು ನೋಡ್ರಿ, ನೀವು ಯಾಕ್ರಿ ಇಲ್ಲಿ ಬಂದಿರೋದು, ನೀವು ರೂಮ್ ತೊಗೊಂಡಿದ್ದೀರಾ, ರೂಮಲ್ಲಿರೋದು ಕಲ್ತ್ಕೊಳ್ಳಿ. ಅದು ಬಿಟ್ಟು ನೀವು ಮೇಲೆ ಸ್ಟೇರ್ ಕೇಸು ಎಲ್ಲ ರೂಮ್ಗಳು ಕೆಳಗೆ ಮೇಲೆ ಎಲ್ಲ ಯಾಕ್ರಿ ಓಡಾಡ್ತಾಯಿದ್ದೀರಾ, ನೀವು ಇಷ್ಟ ಆದರೆ ಇಲ್ಲಿರಿ, ಇಲ್ಲ ಅಂದರೆ ರೂಮ್ ಖಾಲಿ ಮಾಡಿ ಹೋಗ್ರಿ ಅಂತ ಹೇಳ್ಬಿಡ್ತಾನೆ. ಆವಾಗ ಅವನಿಗೆ ತುಂಬ ಬೇಜಾರಾಗುತ್ತೆ. ನಾನು ರೂಮಲ್ಲಿ ಮೇಲೆ ಕೆಳಗೆ ಓಡಾಡೋದೆಲ್ಲ ಇವ್ರಿಗೆ ಹೆಂಗೆ ಕಾಣುತ್ತೆ, ಏನು ಕತೆ ಅಂತೇಳಿ. ಆಮೇಲೆ ಅವಳು ಈ ಕಡೆ ಬಂದು ಸಾವಿತ್ರಿ ಮಗಳು ರೂಮಲ್ಲಿರ್ತಾಳೆ. ಆಮೇಲೆ ಡ್ರೆಸ್ಸು ಐರನ್ ಆಗಿರಲ್ಲ. ಅವಾಗ ಏನು ಮಾಡ್ತಾಳೆ ಅಂದರೆ, ಐರನ್ನಿಗೆ ಅಂತ ಇಟ್ಕೊಂಡಿರ್ತಾಳೆ ಸೂಟ್ ಕೇಸಿಂದ ತೆಗೆದು. ಅಷ್ಟೊತ್ತಿಗೆ ಅವನು ಅಲ್ಲಿ ರೂಮ್ ಬಾಯ್ ಬರ್ತಾನೆ. ರೂಮ್ ಬಾಯ್ ಬಂದು ಮೇಡಮ್ ಏನಾರು ಬೇಕಂತ ಸುಳ್ಳು ಹೇಳ್ಕೊಂಡು ಕೇಳೋಕ್ಕೆ ಬರ್ತಾನೆ. ಏನು ಬೇಡ ನನಗೆ ಅಂತ ಹೇಳ್ತಾಳೆ. ಮೇಡಮ್ ಸೂಟ್ ಕೇಸ್ ಯಾಕೆ ಅಲ್ಲಿಟ್ಟಿದ್ದೀರಾ ಮೇಡಮ್ ಅಂತಾನೆ. ಸುಮ್ಮನೆ ಇಟ್ಟೆ ಅಲ್ಲಿ, ಅಂತ ಏನು ತೂಕ ಇಲ್ಲ ಬಿಡಿ ಅದು ಅಂತ ಹೇಳ್ತಾಳೆ. ಈ ತೂಕ ಇಲ್ತಿದ್ರೂ ಪರವಾಗಿಲ್ಲ ಮೇಡಮ್, ಅಲ್ಲಿಗೆ ಯಾಕೆ ಇಟ್ಟಿದ್ದೀರಾ ಮೇಡಮ್, ಏನಾರು ಹೆಚ್ಚು ಕಮ್ಮಿ ಆದರೆ ಅದರದ್ದು ಅಮೌಂಟ್ ನೀವೇ ಕಟ್ಟಬೇಕಾಗತ್ತೆ, ಈ ಕಡೆಗೆ ಇಟ್ಬಿಟ್ಟು ನಾನೇ ಇಡ್ತೀನಿ ಬಿಡಿ ಮೇಡಮ್ ಅಂತ ಅವನೇ ಎತ್ತಿಡ್ತಾನೆ. ಆಮೇಲೆ ಮತ್ತೆ ಕ್ಯಾಮ್ರಾ ಕಾಣಿಸ್ತಾ ಇರುತ್ತೆ. ಆವಾಗ ಇವಳೇನು ಮಾಡ್ತಾಳೆ, ಒಂದು 3 ಐರನ್ ಬಟ್ಟೆ ಒಂದು ಜೊತೆ ಐರನ್ ಮಾಡಿಲ್ಲ, ಅದನ್ನು ಐರನ್ ಮಾಡ್ಕೊಂಡು ಬನ್ನಿ ಅಂತ ಕೊಟ್ಟು ಕಳಿಸ್ತಾಳೆ. ಆಮೇಲೆ ಏನು ಮಾಡ್ತಾಳೆ, ಲೈಟ್ ಆಫ್ ಮಾಡ್ತಾಳೆ ಅವಳು. ಲೈಟ್ ಆಫ್ ಮಾಡಿದಾಗ ಈ ಬಡ್ಡಿ ಮಕ್ಕಳು, ಅಯ್ಯೋ ಎಂಥ ಕೆಲಸ ಆಯಿತು, ಲೈಟ್ ಆಫ್ ಮಾಡಿಬಿಟ್ಲಲ್ಲ ಅಂತೇಳ್ಬಿಟ್ಟು ಪುನಃ ಅಲ್ಲೇ ತಲೆ ಕೆಡಿಸ್ಕೊಂಡು ಎಣ್ಣೆ ಹೊಡ್ಕೊಂಡು ಅಲ್ಲಿ ಕೂತ್ಕೊತಾರೆ. ಈ ಕಡೆ ಬಂದು ವಿದ್ಯಾ ಕ್ವಾಟ್ಲೆಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿಬಿಟ್ಟು, ಕ್ವಾಟ್ಲೆ ಅಣ್ಣ ಏನಾಯ್ತಣ್ಣಯ್ಯ, ವಿಚಾರಿಸಿದ್ರ ಅಂತೇಳಿ. ಆಮೇಲೆ ಹ್ಞೂನಮ್ಮ ವಿಚಾರಿಸ್ತಾ ಇದ್ದೀನಿ, ಎಲ್ಲ ಕಡೆ ನೋಡ್ತಾ ಇದ್ದೀನಿ, ನಿಮ್ಮ ಅಪ್ಪರು ಹೇಳಿರೋದು ಕರೆಕ್ಟು, ಅವ್ರೇನು ಸುಳ್ಳು ಹೇಳಿಲ್ಲ, ಇಲ್ಲ ಅದೆಲ್ಲ ನಡೀತಾ ಇದೆ, ಸೇಮ್ ಅದೇ ದಂಧೆ ನಡೀತಾ ಇದೆ ಇಲ್ಲಿ ಅಂತ ಹೇಳ್ತಾನೆ. ಅಯ್ಯೋ ನಡೆಯೋದೇನಣ್ಣಯ್ಯ, ಎಲ್ಲ ಕಡೆ ಗೊತ್ತಾಗಿದೆ, ಹೊಸ್ತೇನಿಲ್ಲ ಕಣ್ಣಣ್ಣಯ್ಯ ಅಂತ ಹೇಳ್ತಾಳೆ. ಆಮೇಲೆ ಅಜ್ಜಿ ಅಮ್ಮಮ್ಮ ಅವಳು ಬರೋಕ್ಕೆ ಹೇಳಿರ್ತಾಳೆ ವಿದ್ಯೆನ. ಆಮೇಲೆ ಚಂಪಾ ಹೋಗಿ ಕರ್ಕೊಂಡು ಬರ್ತಾಳೆ ವಿದ್ಯೆನ. ಬಂದಾಗ, ಏನು ಮನೆ ಕಡೆ ಬರೋಕ್ಕೇನು ನಿನಗೆ ಗೊತ್ತೇ ಆಗಲ್ವೋ, ಮದುವೆ ನಡೀತಾ ಇದೆ ಅನ್ನೋದು ಗೊತ್ತಿಲ್ವೋ, ಮನೆ ಕಡೆ ಬರಬೇಕು ಅನಿಸಿಲ್ವೋ, ಏನಕ್ಕೆ ಅಷ್ಟು ಬಿಗುಮಾನ ಮಾಡ್ತಾಯಿದ್ದೀಯ ನೀನು ಅಂತ ಹೇಳಿದಾಗ, ಆಗ ಅವಳು
ನಾನು ಸೊಸೆ ಅನ್ನೋದು ನಿಮಗೆ ನೆನಪಿದೆಯಾ, ನನ್ನ ಹೊಟ್ಟೆಲಿ ಮಗು ಇರೋದು ಆದರೂ ನೆನಪಿದೆಯಾ ಅಂತೆಲ್ಲ ಅಂತಾಳೆ. ಆವಾಗ ಬೇಜಾರಾಗುತ್ತೆ ಅಜ್ಜಿಗೆ ಮತ್ತು ಮೋನಿಗೆ ಎಲ್ಲರಿಗೂ. ಬೇಜಾರಾದ್ರೂ ಏನೂ ಮಾಡೋಕ್ಕಾಗಲ್ಲ. ನನ್ನನ್ನು ಕರೆದೇ ಇಲ್ಲ ಅಂತಾಳೆ. ಆಮೇಲೆ ನನ್ನನ್ನು ಪತ್ರಿಕೆಗೆ ನನ್ನ ಹೆಸರೇ ಹಾಕ್ಸಿಲ್ಲ ಅಂತಾಳೆ. ಅವೆಲ್ಲ ಅಂದಾಗ ಬೇಜಾರಾಗುತ್ತೆ. ಆಮೇಲೆ ನನ್ನ ಲೆಕ್ಕದಲ್ಲಿ ಇಟ್ಕೊಂಡಿದ್ದೀರ ನೀವು ಅಂತಲೂ ಕೇಳ್ತಾಳೆ. ಹ್ಞೂ ಇಟ್ಕೊಂಡಿದ್ದೀವಲ್ಲ, ಮತ್ತಿನ್ನೇನು ಮರ್ತಿದ್ದೀವಿ ಅಂದಾಗ ಎಲ್ಲಿ ಅಮ್ಮಮ್ಮ ಲೆಕ್ಕಕ್ಕೆ ಇಟ್ಕೊಂಡಿದ್ದೀರಿ? ಅಟ್ಲೀಸ್ಟ್ ನಿಮ್ಮ ವಂಶದ ಕುಡಿ ನನ್ನ ಹೊಟ್ಟೆಲಿ ಬೆಳಿತೈತೆ ಅನ್ನೋದಾದರೂ ಇಲ್ಲ ನಿಮಗೆ. ಸುಮ್ಮನೆ ಮೇಲಿಗೆ ಮಾತಿಗೆ ಹಂಗೆ ಅಂತೀರ ಅಷ್ಟೇ. ನಾನು ಓಡಾಡೋಕ್ಕಾಗುತ್ತಾ ಬಂದು ಅಂತಾಳೆ. ಆಮೇಲೆ ನೀನು ನಮ್ಮನೆ ಸೊಸೆ ಅಲ್ವಾ ಅಂತ ಅಂದಾಗ, ಸೊಸೆ ಅನ್ನೋದು ಲೆಕ್ಕಕ್ಕೆ ಇದೀನಿ ನಾನು. ನನ್ನ ಏನು ಲೆಕ್ಕಕ್ಕೆ ಇಟ್ಕೊಂಡಿದ್ದೀರೋ ಸೊಸೆಗೆ? ಹಟ್ಟಿಗೆ ಬಂದು ನಾನು ಏನು ಮಾಡಲಿ ಅಂತಾಳೆ. ಹಟ್ಟಿಗೆ ಬರಬೇಕು, ನೀನು ಕೆಲಸ ಮಾಡಬೇಕು, ಓಡಾಡಬೇಕು. ಏನು ಓಡಾಡಲಿ, ಯಾವ ಕೆಲಸ ಮಾಡಲಿ ಹೇಳಿ ಅಂಥೇಳಿ ಬೇಜಾರು ಮಾಡ್ಕೋತಾಳೆ. ಆಮೇಲೆ ಅಜ್ಜಿ ಎದ್ಬಿಟ್ಟು ಕೈ ಹಿಡ್ಕೊಂಡು ಸಮಾಧಾನ ಮಾಡಿ ಇದು ಮಾಡ್ತಾಳೆ. ಆಮೇಲೆ ಅವಳು ಎಲ್ಲ ಮಾತಾಡ್ಬಿಟ್ಟು ಬರ್ತೀನಿ ಅಮ್ಮಮ್ಮ ನಾನು ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಆವಾಗ ಇವಜ್ಜಿ ಅಳ್ತವ ಕರೆಕ್ಟು ಅವಳು ಹೇಳೋದು, ತಪ್ಪೇನು ಹೇಳಲ್ಲ, ಕರೆಕ್ಟೇ ಹೇಳ್ತಿದ್ದಾಳೆ ವಿದ್ಯಾ ಅಂತ ಹೇಳ್ಬಿಟ್ಟು ಅಜ್ಜಿ ಸೊಸೆ ಕೈಲೇ ಹೇಳ್ತಾ ಇರುತ್ತೆ. ಸೊಸೆ ಹೌದು ಅತ್ತೆ ಕರೆಕ್ಟಾಗಿ ಹೇಳ್ತಾವಳೆ ಅಂಥೇಳಿ ಅಜ್ಜಿಗೆ ತುಂಬಾ ದುಃಖ ಬಂದ್ಬಿಡುತ್ತೆ. ಮೊಮ್ಮಗಳು ಹಂಗಂದಿದ್ದಕ್ಕೆ ಭಾಳ ಬೇಜಾರು ಮಾಡ್ಕೊಂಡೋಗುತ್ತೆ ಅಜ್ಜಿ. ಬೇಜಾರು ಮಾಡಿಕೊಂಡು ಕರಿದಿದ್ದು ತಪ್ಪು, ಶಿವರಾಮೇಗೌಡನಾರ ಕರಿಬೇಕು, ಇಲ್ಲ ಭದ್ರೇಗೌಡನಾರ ಕರಿಬೇಕು. ಯಾರು ಕರೆದಿಲ್ಲ ಅಂದರೆ ಅವಳು ಹೆಂಗೆ ಬರ್ತಾಳೆ? ಫಸ್ಟೇ ಅವಳನ್ನ ಹಟ್ಟಿಲಿರುವಂತೆ ಹಟ್ಟಿಯಿಂದ ಆಚೆ ಇರುವಂತೆ ಹೇಳಾಗೈತೆ. ಅವಳು ನೋಡಿದ್ರೆ ಗೆಸ್ಟ್ ಹೌಸಲ್ಲಿ ಇದ್ದಾಳೆ. ಮನೆಗೆ ಬಾ ಅಂತ ಕರೀದಲೆ ಹೆಂಗೆ ಬರ್ತಾಳೆ ಅವಳು ಅಂಥೇಳಿ ಇವ್ರು ಮಾತಾಡ್ಕೊಳ್ತಾ ಇರ್ತಾರೆ. ಮಾತಾಡೋ ಅಂಥ ಟೈಮಿಗೆ ಅಲ್ಲಿಗೆ ಅದು ಮುಗಿಸ್ಕೊಂಡವರು ಮನೆಗೆ ಬರ್ತಾರೆ. ಅಷ್ಟೊತ್ತಿಗೆ ಇವಳು ಸಾವಿತ್ರಿ ರೂಮಲ್ಲಿ ಕೂತ್ಕೊಂಡು ಕ್ರಿಮಿನಲ್ ಐಡಿಯಾ ಏನಾದರೂ ತಲೆ ಉಪಯೋಗಿಸ್ತಾ ಇರ್ತಾಳೆ. ಏನು ಮಾಡ್ಬೋದು ಇವಾಗ, ಹೆಂಗೆ ಅಂತೇಳ್ಬಿಟ್ಟು. ಆಮೇಲೆ ಹಂಗೆ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಮಗಳು ನೋಡಿದ್ರೆ ಅಲ್ಲಿ ಹೋಟೆಲ್ ರೂಮಲ್ಲಿದ್ದಾಳೆ. ಅವಳು ಏನಕ್ಕೆ ಹೋಗವಳೆ ಅಂತ ಗೊತ್ತಿಲ್ಲ. ನೋಡಿದ್ರೆ ಮೇಕಪ್ಪು ಅಂತ ಅಂತಾಳೆ. ಅಲ್ಲಿ ಯಾವ ಮೇಕಪ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇವಳು ಏನಕ್ಕೆ ಕಳಿಸಿದ್ದಾಳೆ ಅನ್ನೋದು ಗೊತ್ತಾಗ್ತಿಲ್ಲ. ಆಮೇಲೆ ಸಾವಿತ್ರಿ ಫೋನ್ ಮಾಡ್ತಾಳೆ, ಅಣ್ಣಯ್ಯ ಮದುವೆ ಮಾಡೋಕ್ಕೆ ಎಲ್ಲ ರೆಡಿಯಾಗಿದೆ, ಇವತ್ತೇ ಬಂದ್ಬಿಡ್ರಣ್ಣಯ್ಯ ನೀವು ಅಂತೇಳಿ. ಆಮೇಲೆ ಆಯ್ತಮ್ಮ ಬರೋಣಂತೆ ಅಂತ. ಆಮೇಲೆ ನನ್ನನ್ನು ಮರಿಬೇಡ ಅಣ್ಣಯ್ಯ, ನಾನು ಹೇಳಿರೋದು ಮರಿಬೇಡಿ ಅಂತ ಹೇಳ್ತಾಳೆ. ಆಯಿತು ಕೊಡೋಣ ಬಿಡಮ್ಮ ಅಂತ ಹೇಳ್ತಾನೆ. ಆಮೇಲೆ ಇವೆಲ್ಲ ಮಾತಾಡಿಕೊಂಡು ಅಣ್ಣ ಅಂತಾಳೆ, ತಂಗಿ ಅಂತಾಳೆ. ಅವ ಯಾವ ಅಣ್ಣನೋ ಗೊತ್ತಿಲ್ಲ. ಅವನ ಹತ್ರ ಮಾತಾಡಿಕೊಂಡು ಫೋನ್ ಇಟ್ಟು ಇರ್ತಾಳೆ. ಈ ಕಡೆ ಬಂದು ವಿದ್ಯಾ ಮನೆಯಲ್ಲಿ ಅವಳ ರೂಮ್ ಇದೆಯಲ್ಲ, ಅವಳಿಗೆ ಕೊಟ್ಟಿರೋ ಕ್ವಾರ್ಟರ್ಸು, ಅಲ್ಲಿ ದೇವರಿಗೆ ಕೈ ಮುಗಿತಾ ಇರ್ತಾಳೆ. ಕಣ್ಮಣಿಗೆ ಏನು ಈ ಮದುವೆ ಆಗೋದು ಬೇಡ, ತಪ್ಪಿಸ್ಬಿಡು ದೇವ್ರೆ. ಅವಳು ಲವ್ ಮಾಡಿರೋವನ್ನೇ ಮದುವೆ ಮಾಡಿಕೊಂಡು ಸುಖವಾಗಿರಲಿ ಅಂತೇಳ್ಬಿಟ್ಟು ಕೈ ಮುಗಿತಾ ಇರ್ತಾಳೆ. ಆವಾಗ ಭದ್ರ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದ್ಬಿಟ್ಟು ಭದ್ರ ಯಾರ್ದೋ ಫೋನ್ ಬರುತ್ತೆ, ಫೋನ್ ಎತ್ಕೋತಾನೆ. ಆಮೇಲೆ ಇವಳು ವಿದ್ಯೆ ಕೈ ಮುಗಿದು ಈ ಕಡೆ ಬರ್ತಾಳೆ. ಆವಾಗ ಭದ್ರ ಏನು ಮಾಡ್ತಾನೆ, ಸುಮ್ಮನೆ ಫೋನ್ ಬಂತು ಅಂತ ಸುಳ್ಳು ಹೇಳ್ಕೊಂಡು ಹಟ್ಟಿಗೆ ಬರಬೇಕು ಅನ್ನೋ ಜ್ಞಾನ ಇಲ್ವೋ, ಇನ್ನು ಅದಕ್ಕೇನು ಮಾಡಬೇಕು, ಕರಿಬೇಕೇನೋ, ಹಂಗೆ ಹಿಂಗೆ ಅಂತ ಏನೇನೋ ಅಂತಿರ್ತಾನೆ. ಇವಳಿಗೆ ಗೊತ್ತಾಯಿತು ವಿದ್ಯಂಗೆ ನನಗೆ ಹೇಳ್ತಾ ಇರೋದು ಅಂತೇಳ್ಬಿಟ್ಟು ಅವಳು ಬ್ಯಾಗ್ ತಗೊಂಡು ಹೋಗೋಕ್ಕೆ ಅಂತ ರೆಡಿ ಆಯ್ತಾಳೆ. ಇವತ್ತು ಕಾಲೇಜಿಗೆ ಹೋಗ್ಬೇಕೇನು, ಮನೇಲಿ ಇದ್ಕೊಂಡು ಮದುವೆಗೆ ಓಡಾಡಬೇಕು ಮದುವೆ ಮನೇಲಿ ಅಂತ ಗೊತ್ತಿಲ್ವೇನು ಅಂತ ಹೇಳ್ತಾನೆ. ಆಮೇಲೆ ಯಾರಿಗೆ ಹೇಳ್ತಾಯಿದ್ದೀರಾ ಅಂತ ಇವಳು ಸೊಂಟದ ಮೇಲೆ ಕೈ ಹಾಕ್ಕೊಂಡು ನಿಂತ್ಕೋತಾಳೆ. ಆಮೇಲೆ ಅವನು ಹೇಳ್ತಾನೆ, ಮದುವೆಗೆ ನಿನ್ನನ್ನೇ ಕರಿತಿರೋದು, ನೀನು ಬರಬೇಕು ಅನ್ನೋದು ಗೊತ್ತಿಲ್ವ ನಿನಗೆ ಅಂತ. ಅವಳು ಅಲ್ಲಿಗೆ ನಿಂತ್ಕೊಂಡು ಅವನಿಗೆ ವಾದ ಮಾಡೋಕ್ಕೆ ರೆಡಿಯಾಗವಳೆ. ಆದರೆ ಏನು ಮಾತಾಡ್ತಾಳೆ ಅನ್ನೋದು ನಾಳಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೆ ನನ್ನ ವಿಡಿಯೋ ಯಾರೆಲ್ಲ ನೋಡಿರ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.